ಉತ್ತರ ಕರ್ನಾಟಕ ಅಡುಗೆ ನೋಡಕತ್ತಿರಲ್ಲ ಎಲ್ಲ ವೀಕ್ಷಕರಿಗೂ ನಾನು ನಿಮ್ಮ ಮನೆ ಮಗಳು ಗೀತಾ ಮಾಡುವ ನಮಸ್ಕಾರಗಳು. ನಾನು ಇವತ್ತು ಎಣ್ಣೆ ಬದನೆಕಾಯಿ ಹೇಗೆ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಐಟಮು ಬದನೆಕಾಯಿ ತೊಗೊಂಡಿದ್ದೀನಿ 4, ಒಂದೆರಡು ಈರುಳ್ಳಿ, ಒಂದು ಟೊಮೊಟೊ, ಕರ್ಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಶುಂಠಿ, ಆಮೇಲೆ ಒಗ್ಗರಣೆಗೆ ಬೇಕಾಗಿರೋದು ಜೀರಿಗೆ, ಸಾಸಿವೆ, ಅಚ್ಕಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆ, ಹುಣಸೆಹಣ್ಣಿನ ರಸ ಹಿಂಬಿಟ್ಟು ತೊಗೊಂಡಿದ್ದೀನಿ. ಹಾಗೆ ಒಂದು ಚಕ್ಕೆ ಲವಂಗ ತೊಗೊಂಡಿದ್ದೀನಿ. ಹಿಂಗೆ ಬೀಜ ಪೌಡ್ರ್ ಮಾಡಿ ತೊಗೊಂಡಿದ್ದೀನಿ ಹುರಿದ್ಬಿಟ್ಟು. ಇವಾಗ ಮಸಾಲೆ ಹೇಗೆ ಮಾಡ್ಕೊಳ್ಳೋ ಅಂತ ನೋಡ್ಕೊಂಬರೋಣ ಬನ್ನಿ. ಇವಾಗ ಒಂದು ಒಲೆ ಮೇಲೆ ಪಾತ್ರೆ ಇಟ್ಟಿದ್ದೀನಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಮಸಾಲೆ ಹುರ್ಕೊಳ್ಳೋಕ್ಕೆ. ಇವಾಗ ಕಟ್ ಮಾಡಿ ಟೊಮೊಟೊ ಹಾಕೋತಾ ಇದ್ದೀನಿ. ಇವಾಗ ಮಸಾಲೆ ಹುರಿದಾಗಿದೆ. ಇವಾಗ ರೆಸ್ಟ್ ಮಾಡೋಕ್ಕೆ ಬಿಡಬೇಕು ಒಂದು 5 ನಿಮಿಷ, ತಣ್ಣಗಾಗಬೇಕು ಅದು ಪೂರ್ತಿ. ಇವಾಗ ರೆಡಿಯಾಗಿದೆ. ಇವಾಗ ಮಿಕ್ಸಿ ಮಾಡ್ಕೊತೀನಿ. ನೋಡಿದ್ರಲ್ಲ ಮಸಾಲ ರೆಡಿಯಾಗಿದೆ. ಇವಾಗ ಬದನೆಕಾಯಿಗೆ ಸ್ಟಫಿಂಗ್ ತುಂಬ್ತೀನಿ. ಬದನೆಕಾಯಿ ಕಟ್ ಮಾಡಿಕೊಂಡು ಹೀಗೆ 4 ಭಾಗ ಮಾಡ್ಕೋಬೇಕು. ಇವಾಗ ಒಗ್ಗರಣೆಗೆ ಎಣ್ಣೆ ಹಾಕೋತಾ ಇದ್ದೀನಿ. ಕಟ್ ಮಾಡೋದ್ರಲ್ಲಿ ಈ ಥರ ತುಂಬಬೇಕು ಬದನೆಕಾಯಲ್ಲಿ. ತುಂಬಿಟ್ಟು ಇವಾಗ ಆಲ್ರೆಡಿ ಎಣ್ಣೆಕಾಯಿ ಹಾಕಿಟ್ಟಿದ್ನಲ್ಲ, ಇವಾಗ ಬದನೆಕಾಯಿ ಹಾಕ್ತಾ ಇದ್ದೀನಿ. ಎಣ್ಣೆ ಬದನೆಕಾಯಿ ರೆಡಿಯಾಗಿದೆ. ಒಂದು ಬೌಲಿಗೆ ಸರ್ವ್ ಮಾಡ್ತೀನಿ. ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಇವಾಗ ಎಣ್ಣೆ ಬದನೆಕಾಯಿ ರೆಡಿಯಾಗಿದೆ. ಇದ್ರ ಜೊತೆ ತಿನ್ನೋಕ್ಕೆ ಸಜ್ಜೆ ರೊಟ್ಟಿ ಮಾಡ್ತಾ ಇದ್ದೀನಿ. ಅದ್ರ ರೆಸಿಪಿ ನೋಡ್ಕೊಂಬರೋಣ ಬನ್ನಿ. ಸಜ್ಜೆ ರೊಟ್ಟಿ ಮಾಡೋಕ್ಕೆ ಸ್ವಲ್ಪ ನೀರು ಇಟ್ಕೋತಾ ಇದ್ದೀನಿ. ನೀರು ಚೆನ್ನಾಗಿ ಕುದೀತಾ ಇದೆ. ಈ ಥರ ಕುದಿಯೋ ಬಂದಾಗ ಬೀಜ ಹಾಕೋಬೇಕು ನೀರು. ಸಜ್ಜೆ ಹಿಟ್ಟಿಗೆ ಸ್ವಲ್ಪ ಎಳ್ಳು ಹಾಕೋತಾ ಇದ್ದೀನಿ. ಹಿಟ್ಟಿಗೆ ಸ್ವಲ್ಪ ಎಳ್ಳು ಹಾಕೊಂಡಿದ್ದೀನಿ. ಒಂದು ಚಿಟಿಕೆ ಅರಿಶಿನ ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ನೀರು ಬಿಸಿ ಇರುತ್ತಲ್ಲ, ಯಾವುದಾದ್ರೂ ಒಂದು ಚಮಚನೋ ರೊಟ್ಟಿ ತಿರಿ ಹಾಕೊಳ್ಳೋದು ತೊಗೊಂಡ್ಬಿಟ್ಟು ಈ ಥರ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಆವಾಗಲೇ ಬಿಸಿನೀರು ಹಾಕಿ ಕಲಿಸ್ಕೊಂಡಿದ್ನಲ್ಲ, ಇವಾಗ ಸ್ವಲ್ಪ ಸ್ವಲ್ಪ ತಣ್ಣೀರು ಹಾಕಿ ಕಲಿಸ್ಕೋಬೇಕು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ರೊಟ್ಟಿ. ದೊಡ್ಡದು ಬೇಕಂದ್ರೆ ದೊಡ್ಡದು, ಚಿಕ್ಕದು ಬೇಕಂದ್ರೆ ಚಿಕ್ಕದು. ನಾನು ಚಿಕ್ಕದು ಮಾಡ್ತಾ ಇದ್ದೀನಿ, ಅದಕ್ಕೆ ಚಿಕ್ಕದಾಗಿ ಮಾಡ್ಕೊತಾ ಇದ್ದೀನಿ ಉಂಡೆಗಳು. ಇವಾಗ ನೋಡಿ ಈ ಥರ ತಟ್ಟಿದ್ದೀನಿ. ಇಷ್ಟು ಅಗಲ ಆಗಿದೆ. ನೀವು ಯಾವ ಸೈಜ್ ಬೇಕೋ ಆ ಸೈಜ್ ಮಾಡ್ಕೋಬೋದು. ನಾನು ಈ ಸೈಜ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಮೇಲೆ ನೀರು ಹಚ್ಬೇಕು. ಈ ಥರ ಸಜ್ಜೆ ರೊಟ್ಟಿ ಈ ಥರ ತಿರುಗಿ ಒತ್ತಿ ಬೇಯಿಸ್ಕೋಬೇಕು. ನಾನು ಕೈಯಿಂದನೇ ಒತ್ತಾ ಇದ್ದೀನಿ. ನೀವು ಬೇಕಿದ್ರೆ ಬಟ್ಟೆ ತೊಗೊಂಡು ಫ್ರೆಶ್ ಮಾಡ್ಬೋದು. ಇದು ಸಜ್ಜೆ ರೊಟ್ಟಿ ರೆಡಿಯಾಗಿದೆ. ಇವಾಗ ತೆಗಿತಾ ಇದ್ದೀನಿ. ನಾನು ಇನ್ನೂ ಸ್ವಲ್ಪ ಮಾಡ್ತಾ ಇದ್ದೀನಿ. ಸಜ್ಜೆ ರೊಟ್ಟಿ ಎಣ್ಗಾಯಿ ಪಲ್ಯ ರೆಡಿಯಾಗಿದೆ. ಈ ಮಾಡೋ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.